ಅಪರೂಪದಲ್ಲೇ ಅಪರೂಪ ತುಂಬ ಸ್ವಾದಿಷ್ಟವಾಗಿರುವಂತಹ ರುಚಿಯಾಗಿರುವಂತಹ ಒಂದು ಸಿಹಿ ತಿಂಡಿಯ ರೆಸಿಪಿಯೊಂದಿಗೆ ನಾನಿವತ್ತು ಬಂದಿದ್ದೇನೆ. ಇದು ಸೀಸನ್ನಲ್ಲಿ ಟ್ರೈ ಮಾಡಿ ನೋಡಲೇಬೇಕಾಗಿರುವಂತಹ ರೆಸಿಪಿ. ನಾನಿವತ್ತು ಮಾಡ್ತಾ ಇರೋದು ಹಲಸಿನ ಹಣ್ಣಿನ ಹೋಳಿಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಹಲಸಿನ ಹಣ್ಣಿನಿಂದ ಹಲವಾರು ಖಾದ್ಯಗಳನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ. ಬನ್ನಿ ಇವತ್ತು ಹೋಳಿಗೆಯನ್ನು ಹೇಗೆ ಮಾಡೋದಂತ ನೋಡೋಣ. ಒಂದು ಬೌಲಿಗೆ ನಾನು ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಅದೇ ಅಳತೆಯ ಮೈದಾ, ಯಾವ ಅಳತೆಯಲ್ಲಿ ಚಿರೋಟಿ ರವೆಯನ್ನು ತೊಗೋತೀವೋ ಅದೇ ಅಳತೆಯಲ್ಲಿ ಮೈದಾವನ್ನು ತೊಗೋಬೇಕಾಗತ್ತೆ. ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಹೋಳಿಗೆಗೆ ಮೊದಲು ನಾವು ಕಣಕವನ್ನು ಕಲಿಸ್ಕೊಳ್ಳೋಣ. ಎಲ್ಲ ಹೋಳಿಗೆಗೂ ನಾವು ಯಾವ ರೀತಿ ಮೆದುವಾಗಿ ಕಣಕವನ್ನು ಕಲಿಸ್ಕೋತೀವೋ ಅದೇ ರೀತಿ ಕಲಿಸಿದ್ರೆ ಆಯಿತು. ಇವಾಗ ಚೂರೇ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ತೆಳುವಾಗಿ ಕಲಿಸ್ಕೋತೀನಿ. ಇದರಲ್ಲಿ ಈ ಹದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಣಕದ ಹದ ಸರಿ ಇದ್ರೇ ಹೋಳಿಗೆ ಒಂಚೂರು ಹರಿದೇನೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆನೇ ನೀವು ಕಣಕವನ್ನು ಕಲಿಸ್ಕೊಳ್ಳಿ. ಚೂರೇ ನೀರು ಹಾಕ್ಕೊಂಡು ನೋಡಿ, ಈ ರೀತಿ ನಾನು ಮೆದುವಾಗಿ, ಚಪಾತಿ ಹಿಟ್ಟಿಗಿಂತ ಮೆದುವಾಗಿ ಇರಬೇಕು. ಮೆದುವಾಗಿ ಈ ರೀತಿ ಕಲಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಕಲಸಿ ಆದಮೇಲೆ ಇದಕ್ಕೆ 1-2 ಚಮಚದಷ್ಟು ಎಣ್ಣೆಯನ್ನು ಸವರ್ಬಿಟ್ಟು ನಾನು ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀನಿ. ನೀವು ಇಲ್ಲಿ ಬೇಕಿದ್ರೆ ಜಾಸ್ತಿ ಎಣ್ಣೆ ಹಾಕ್ಬೋದು. ನಾನು ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡಿ, ಈ ರೀತಿ ಚೆನ್ನಾಗಿ ನಾದಿ ಒಂದು ತಟ್ಟೆಯನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಈಗ ಇದಕ್ಕೆ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ನಾವು ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯನ್ನು ಮಾಡ್ತಾ ಹೋಗಿ. ನಾನು ಈ ಪಾತ್ರೆಯಲ್ಲಿ 3/4 ಪಾತ್ರೆಯಷ್ಟು ಬೆಲ್ಲ, ಉಂಡೆ ಬೆಲ್ಲವನ್ನು ತುರಿದು ಇಟ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ 1/4 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ. ಇಲ್ಲೇನು ಪಾಕ ಎಲ್ಲ ಬರೋ ಅಗತ್ಯ ಇಲ್ಲ. ಈಗ ಬೆಲ್ಲವನ್ನು ಶೋಧಿಸ್ಕೋಬೇಕಲ್ಲ, ಇದರಲ್ಲಿ ಸ್ವಲ್ಪ ಕಲ್ಲು ಕಸ ಎಲ್ಲ ಇರುತ್ತೆ. ಹಾಗಾಗಿ ಶೋಧಿಸಿ ಉಪಯೋಗಿಸೋದು ಒಳ್ಳೆಯದು, ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ತೊಗೊಂಡ್ರೆ. ಹಾಗಾಗಿ ಈಗ ನೋಡಿ, ಒಂದು ದಪ್ಪ ತಳದ ಬಾಣಲಿ, ಯಾವುದರಲ್ಲಿ ನಾವು ಹೂರ್ಣವನ್ನು ಮಾಡ್ಕೋತೀವೋ ಅದೇ ಬಾಣಲಿಗೆ ನಾನು ಕರಗಿಸಿಟ್ಟಿರುವಂತಹ ಬೆಲ್ಲವನ್ನು ಹಾಕಿ ಶೋಧಿಸ್ತಾ ಇದ್ದೀನಿ. ಬೆಲ್ಲದ ನೀರನ್ನು ಶೋಧಿಸ್ತಾ ಇದ್ದೀನಿ. ಹಲಸಿನ ಹಣ್ಣಿನ ಹೋಳಿಗೆ ಆಗಿರೋದ್ರಿಂದ ಬೆಲ್ಲದ ಪ್ರಮಾಣ ಸ್ವಲ್ಪ ಕಡಿಮೆ ಇರಬೇಕು. ಹಣ್ಣಿನ ಸಿಹಿಯನ್ನು ನೋಡ್ಕೊಳ್ಳಿ. ಅದೇ ಪಾತ್ರೆಯಲ್ಲಿ ಒಂದು ಪಾತ್ರೆಯಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿಯನ್ನು ತಗೊಂಡು ಅದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಚೂರು ನೀರನ್ನು ಹಾಕಿಬಿಟ್ಟು ಇದನ್ನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಕಡಿಮೆ ನೀರನ್ನು ತಗೊಳ್ಳಿ. ತುಂಬ ತೆಳು ಮಾಡಿಕೊಂಡ್ರೆ ಬ್ಯಾಟರ್ ನಮಗೆ ಹೂರ್ಣ ಗಟ್ಟಿಯಾಗೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಈಗ ರುಬ್ಬಿರುವಂತಹ ತೆಂಗಿನಕಾಯಿ ಮಿಶ್ರಣವನ್ನು ಬೆಲ್ಲದ ನೀರಿಗೆ, ಯಾವ ಬಾಣಲೆಯಲ್ಲಿ ಹಾಕ್ಕೊಂಡಿದ್ದೀನೋ ಅದೇ ಬೆಲ್ಲದ ನೀರಿಗೆ ನಾನು ಸೇರಿಸ್ತಾ ಇದ್ದೀನಿ. ಈಗ ಅದೇ ಮಿಕ್ಸರ್ ಜಾರಿಗೆ ಹಲಸಿನ ಹಣ್ಣನ್ನು ತಗೊಳ್ಳೋಣ. ನಾನು ತೊಗೊಂಡಿರೋವಂಥದ್ದು ಈ ರೀತಿ ಬೊಕ್ಕೆ ಅಂತ ಹೇಳ್ತಾರಲ್ಲ ಆ ಜಾತಿ ಗಟ್ಟಿ ಇರೋಂತಹ ಹಲಸಿನ ಹಣ್ಣು. ಸಣ್ಣ ಸಣ್ಣ ಹೋಳು ಮಾಡ್ಕೊಂಡಿದ್ದೀನಿ, ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ. ಅದನ್ನು ಸಹ ಒಂದು ಪಾತ್ರೆಯಷ್ಟು, ನಾನು ತೆಂಗಿನಕಾಯಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಹಲಸಿನ ಹಣ್ಣು ತೊಗೊಂಡು ಚೂರು ನೀರು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ. ತುಂಬ ನೀರು ಹಾಕಬೇಡಿ, ಚೂರು ನೀರು, ಮಿಕ್ಸರ್ ಜಾರ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಬೆಲ್ಲ ಮತ್ತು ತೆಂಗಿನಕಾಯಿಯ ಮಿಶ್ರಣದೊಟ್ಟಿಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನೊಂದು 2 ಚಮಚದಷ್ಟು ಚಿರೋಟಿ ರವೆಯನ್ನು ತಗೊಂಡು ಅದನ್ನು ಬೇರೆ ಬಾಣಲಿಯಲ್ಲಿ ಹಾಕಿ ಸ್ವಲ್ಪ ಪರಿಮಳ ಬರೋ ತನಕ, ಸ್ವಲ್ಪ ಕಂದು ಬಣ್ಣ ಬರಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚಿರೋಟಿ ರವೆಯನ್ನು ಯಾಕೆ ನಾನು ಸೇರಿಸ್ತೀನಿ ಅಂದರೆ, ಹೂರ್ಣ ಇದು ಹಣ್ಣಿನ ಹೋಳಿಗೆ ಆಗಿರೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಹೂರ್ಣದ ಹದ ಸರಿ ಬರಬೇಕು ಅಂತಂದರೆ ಒಂದು ಸ್ವಲ್ಪ ರವೆಯನ್ನು ಹಾಕಬೇಕು. ಸೊ ಹಾಗಾಗಿ ನೋಡಿ, ಇಷ್ಟು ಫ್ರೈ ಆಗಿದೆ. ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಈ ಕಡೆ ರುಬ್ಬಿರೋಂತಹ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಟು ನಾನು ಕಾಯಿಸ್ಕೊಳ್ತೀನಿ. ಇಲ್ಲಿ ಹೂರ್ಣ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ನಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು. ಆ ಹದದಲ್ಲಿ ನಾವು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಳ್ಳಿ ಮತ್ತು ಕೈ ಬಿಡದೆ ತಿರುಗಿಸ್ತಾ ಇರಿ, ಯಾಕೆಂದರೆ ಇದು ಬೇಗ ತಳ ಹಿಡಿದು ಬಿಡುತ್ತೆ. ಈ ಟೈಮ್ನಲ್ಲಿ ನಾನು ಹುರಿದಿಟ್ಟಿರುವಂತಹ 2 ಚಮಚ ಚಿರೋಟಿ ರವೆಯನ್ನು ಸಹ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತೀನಿ. ಹಲಸಿನ ಹಣ್ಣಿನ ಹೋಳಿಗೆ ಆಗಿರೋದ್ರಿಂದ ಇದೊಂಥರ ಹಲಸಿನ ಹಣ್ಣಿನ ಪರಿಮಳ ಆಗುತ್ತೆ ಮತ್ತು ಒಂದು ಒಳ್ಳೆ ಬಣ್ಣ ಬರುತ್ತೆ. ಏನು ಗಟ್ಟಿ ಆಗ್ತಾ ಇದೆ ಅಂತ ಅನ್ನುವಾಗ 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಹೂರ್ಣಕ್ಕೆ ತುಪ್ಪ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಅಂಟಲ್ಲ, ಬಾಣಲಿಗೆ ತಳ ಹಿಡಿಯಲ್ಲ ಅಂತ ತುಪ್ಪ ಹಾಕೋದು. ಹಾಗೆ 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಸ್ಟ್ರಾಂಗ್ ಆಗಿ ಹಲಸಿನ ಹಣ್ಣಿನ ಪರಿಮಳ ಆದ್ರೇ ಚೆನ್ನಾಗಿರುತ್ತೆ, ಆದರೆ ಯಾವುದೇ ಸಿಹಿಗಾಗಲಿ ಏಲಕ್ಕಿ ಪರಿಮಳ ಆದರೆ ಚೆನ್ನಾಗಿರುತ್ತೆ. ಹಾಗಾಗಿ ಏಲಕ್ಕಿ ಪುಡಿ ಹಾಕ್ಬಿಟ್ಟು ನೋಡಿ, ನಾನು ಈಗ ತಿರುಗಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ. ತುಂಬ ಜನಕ್ಕೆ ಅನಿಸ್ಬೋದು ಇದು ಆಗತ್ತೋ ಗಟ್ಟಿ ಆಗತ್ತಂತ. ಖಂಡಿತ ಗಟ್ಟಿ ಆಗತ್ತೆ. ತುಂಬ ಟೈಮು ಏನು ತಗೊಳ್ಳಲ್ಲ. ಕೈ ಬಿಡದೆ ನೀವು ತಿರುಗಿಸ್ತಾ ಇದ್ರೆ ದೊಡ್ಡ ಉರಿಯಲ್ಲಿ ತಳನೂ ಹಿಡಿಯೋದಿಲ್ಲ ಮತ್ತು ತುಂಬ ಟೈಮ್ ಏನು ತಗೊಳ್ಳಲ್ಲ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ಈ ರೀತಿ ಬದಿಯೆಲ್ಲ ಬಿಟ್ಕೊಂಡು ಒಂದೇ ಮುದ್ದೆ ಆಕಾರದಲ್ಲಿ ಬಂದಬೇಕು. ನಮಗೆ ಕೈಯಲ್ಲಿ ಉಂಡೆ ಕಟ್ಟೋದಕ್ಕೆ ಆಗಬೇಕು, ಆ ಹದದಲ್ಲಿ ಬರಬೇಕು. ನೋಡಿ, ಈಗ ಪೂರ್ತಿಯಾಗಿ ಇದು
ಆಗಿದೆ ನೋಡಿ, ನಾನು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಇಷ್ಟು ಹದದಲ್ಲಿ ಬಂದರೆ ಹೂರಣ ಸರಿಯಾಗಿರುತ್ತೆ. ನೀವು ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿ. ಈ ಕಡೆ ನಾವು ಕಲಸಿಟ್ಟಿರೋಂತಹ ಕಣಕ ಸಹ ತುಂಬ ಚೆನ್ನಾಗಿ ನೆಂದಿದೆ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಒಂದೇ ಹದದಲ್ಲಿ ಇರಬೇಕು ಕಣಕ ಮತ್ತು ಹೂರಣ. ಅಂಗೈಗೆ ಒಂಚೂರು ಎಣ್ಣೆಯನ್ನು ಮುಟ್ಟಿಸ್ಕೊಂಡು ನಾನು ಅಂಗೈ ಮೇಲೆ ಹಾಕಿ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಾಳೆ ಎಲೆ ಅಥವಾ ಹೋಳಿಗೆ ಶೀಟ್ನಲ್ಲಿ ಇಟ್ಬಿಟ್ಟು ಲಟ್ಟಿಸಿ ಬೇಕಿದ್ರೂ ತುಂಬೋದು. ನನಗೆ ಇದೇ ರೂಢಿ, ಸೊ ನಾನು ಇದೇ ಥರ ಮಾಡ್ತಾ ಇದ್ದೀನಿ. ಈಗ ಚೂರೆ ಚೂರು ಹೂರಣ ಗಳನ್ನು ತಗೊಂಡು ಮಧ್ಯದಲ್ಲಿ ಇಟ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಿದರೆ ಆಯಿತು. ಎಲ್ಲ ಹೋಳಿಗೆನೂ ಮಾಡ್ತೀವಲ್ಲ ಅದೇ ರೀತಿ. ಎಕ್ಸ್ಟ್ರಾ ಆಗಿರುವಂತಹ ಕಣಕದ ಪ್ರಮಾಣವನ್ನು ಸಹ ನಾನು ಈ ರೀತಿ ತೆಗೆದು ಉಂಡೆಯನ್ನು ಕಟ್ಕೊಂಡಿದ್ದೀನಿ. ನಾರ್ಮಲ್ ಸೈಜ್ನಲ್ಲಿ ನಾನು ಮಾಡ್ತಾ ಇರೋದು. ಒಬ್ಬಟ್ಟಿನ ಶೀಟಿಗೆ ಈ ರೀತಿ ಎಣ್ಣೆಯನ್ನು ಸವರ್ಬಿಟ್ಟು ಮೊದಲನೇ ಸ್ಟೆಪ್ಪನ್ನು ಕೈಯಲ್ಲಿ ಈ ರೀತಿ ತಟ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ನಿಮಗೆ ಕೈಯಲ್ಲಿ ತಟ್ಟೋ ಅಭ್ಯಾಸ ಇದ್ದರೆ ಕೈಯಲ್ಲಿ ತಟ್ಬೋದು, ಬಟ್ ನಾವು ಹೋಳಿಗೆಯನ್ನು ಲಟ್ಟಿಸೋದು, ಇದು ಎಷ್ಟು ತೆಳು ಬೇಕೋ ಅಷ್ಟು ತೆಳು ಬರುತ್ತೆ ಫ್ರೆಂಡ್ಸ್. ಪೂರ್ತಿಯಾಗಿ ಒಂದೇ ಹದದಲ್ಲಿ ಇದ್ದರೆ, ಕಣಕ ಮತ್ತು ಹೂರಣ ಒಂದೇ ಹದದಲ್ಲಿ ಇದ್ದರೆ ಕಡೆ ತನಕ ನಮಗೆ ಅದು ಸ್ಪ್ರೆಡ್ ಆಗುತ್ತೆ. ಒಳಗಡೆ ಹಾಕಿರೋಂತಹ ಹೂರಣ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಎಲ್ಲೂ ಸಪ್ಪೆ ಸಪ್ಪೆ ಅಂತ ನಮಗೆ ಅನಿಸೋದಿಲ್ಲ. ನೋಡಿ, ನಾನು ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಂಡು ಕಾವಲಿಗೆ ಎಣ್ಣೆಯನ್ನು ಸವರಿ ಈಗ ಉಲ್ಟಾ ಮಾಡಿ ಹೋಳಿಗೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಶೀಟ್ ಇಲ್ಲದೆ ಹೋದರೆ ನೀವು ಬಾಳೆ ಎಲೆಯಲ್ಲಿ ಸಹ ಮಾಡ್ಕೊಳ್ಬೋದು. ನೋಡಿ, ಮೀಡಿಯಂ ಫ್ಲೇಮ್ನಲ್ಲಿ ಯಾವಾಗೂ ಹೋಳಿಗೆಯನ್ನು ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಬೇಗ ಕಂದು ಬಣ್ಣ ಬಂದುಬಿಡುತ್ತೆ. ಚೂರು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿಬಿಟ್ಟು ಬೇಯಿಸಿ, ಇಲ್ಲಾಂದರೆ ಹಾಗೆ ಸಹ ನೀವು ಬೇಯಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಇದು ಉಬ್ಬಿ ಉಬ್ಬಿ ಸಹ ಬರ್ತಾ ಇದೆ, ಚಿಕ್ಕ ಚಿಕ್ಕ ಬಬಲ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ರೋಸ್ಟ್ ಮಾಡಿ ಬೇಯಿಸ್ಕೊಂಡ್ರೆ 5ರಿಂದ 6 ದಿನ ಇಟ್ಟು ಸಹ ತಿನ್ಬೋದು. ಒಂಥರ ಹಲಸಿನ ಹಣ್ಣಿನ ಪರಿಮಳ ಆಗಿ ಒಂದು ಯುನೀಕ್ ಆಗಿರುವಂತಹ ಟೇಸ್ಟ್ ಇದು. ಖಂಡಿತ ಹಲಸಿನ ಹಣ್ಣಿನ ಸೀಸನಲ್ಲಿ ಇದು ಟ್ರೈ ಮಾಡಿ ನೋಡಲೇಬೇಕಾಗಿರುವಂತಹ ರೆಸಿಪಿ ಫ್ರೆಂಡ್ಸ್. ನೋಡಿ, ರುಚಿ ರುಚಿಯಾಗಿರುವಂತಹ ಹಲಸಿನ ಹಣ್ಣಿನ ಹೋಳಿಗೆ ತಯಾರಾಯಿತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ರೆಸಿಪಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.